ಈ ವಿಡಿಯೋದಲ್ಲಿ ನಿಮಗೆ ಸಮ್ಮರ್ ಸೀಸನ್ಗೆ ಬೆಸ್ಟ್ ಆದಂತಹ ಡ್ರಿಂಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕುಡಿಯೋದ್ರಿಂದ ನಿಮ್ಮ ಬಾಡಿ ತುಂಬಾನೇ ಕೂಲ್ ಆಗುತ್ತೆ. ಯಾಕೆಂದ್ರೆ ಇದು ನನಗೆ 100% ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಿಮ್ಮೊಂದಿಗೆ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಕೆಲವೊಂದು ವಿಶೇಷತೆಗಳನ್ನು ಸಹ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಈ ರೀತಿಯಾಗಿ ಬಾದಾಮ್ ಗೋಂದನ್ನ ತಗೊಳ್ತಾ ಇದ್ದೀನಿ. ಈ ಬಾದಾಮ್ ಗೋಂದ ನಿಮ್ಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಸಹ ತಗೋಬಹುದು. ನೀವು ಅಂಟು ಅಂತಿರಲ್ಲ, ಅದಲ್ಲ ಇದು. ಅಂಟು ಮತ್ತು ಬಾದಾಮ್ ಗೋಂದಿಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಈ ರೀತಿಯಾಗಿ ನಾನು ಬಾದಾಮ್ ಗೋಂದನ್ನ ತಗೊಂಡಿದ್ದೀನಿ. ಇದು 50 ಗ್ರಾಮ್ಗೆ 50 ರೂಪಾಯಿ ಏನೋ ಆಗುತ್ತೆ. ಈಗ ಇದನ್ನು ನಾನು ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಕಲರ್ ಡಿಫರೆನ್ಸ್ ಸಹ ತುಂಬಾ ಇದೆ. ಇದು ನಮ್ಮ ಜೀರ್ಣಶಕ್ತಿ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಜನರು ಎದುರಿಸುವ ಮಲಬದ್ಧತೆ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಇದು ಆಮ್ಲೀಯತೆ ಮತ್ತು ಹೊಟ್ಟೆಯ ಹುಣ್ಣುಗಳಂತಹ ರೋಗ ಲಕ್ಷಣಗಳಿಂದಲೂ ಪರಿಹಾರವನ್ನು ನೀಡುತ್ತದೆ. ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಮತ್ತು ಇತರ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇದನ್ನ ನೀವು ಡೈಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿ ತುಂಬಾನೇ ಕೂಲ್ ಆಗಿರುತ್ತೆ. ತಿಳ್ಕೊಂಡ್ರಲ್ಲ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ. ಈಗ ಇದನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಮೊದಲೇ ಹೇಳಿದ್ನಿ ಇದು ತುಂಬಾ ಡಿಫ್ರೆನ್ಸ್ ಇದೆ ಅಂಟು ಮತ್ತು ಬಾದಾಮ್ ಗೋಂದು. ನಾನು ಬಾದಾಮ್ ಗೋಂದನ್ನ ಒಂದು ಅಗಲವಾದ ಬೌಲ್ ನಲ್ಲಿ ಹಾಕಿದ್ದೀನಿ. ಈ ರೀತಿಯಾಗಿ ನಾನು ಒಂದು 10 ಕಾಳಿನಷ್ಟು ತಗೊಂಡಿದ್ದೀನಿ. ಈಗ ಇದನ್ನ ಒಂದು ಬೌಲ್ ನಲ್ಲಿ ಹಾಕಿ ಓವರ್ ನೈಟ್ ಸೋಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟು ಸೋಕ್ ಮಾಡಿ. ನಿಮ್ಗೆ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಬಿಡಬಹುದು. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಜೆಲ್ಲಿ ಫಾರ್ಮೆಟ್ ಅಲ್ಲಿ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ನೀವು ಮಾಡಿ ಫ್ರಿಜ್ ಅಲ್ಲಿ ಇಟ್ಕೋಬಹುದು ಒಂದೇ ಸರ ಮಾಡಿ. ಬಟ್ ಇದನ್ನ ನೀವು ನೆನೆ ಹಾಕುವಾಗ ಸ್ವಲ್ಪ ಅಗಲವಾದಂತಹ ಬೌಲ್ ನಲ್ಲೇ ಹಾಕಿ. ಯಾಕಂದ್ರೆ ಈ ರೀತಿಯಾಗಿ ಸ್ವಲ್ಪ ಹಾಕಿದ್ರೆ ನಿಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮ್ಗೆ ಇದು ಜೆಲ್ಲಿ ಫಾರ್ಮೆಟ್ ಆಗುತ್ತೆ. ನೋಡಿ, ನಿಮ್ಗೆ ಒಂದು ಸ್ಪೂನಿನ ಸಹಾಯದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇದು ಆಗಿದೆ ಅಂತ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ಸಮ್ಮರ್ ರೆಸಿಪೀಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನ ಪ್ಲೇ ಲಿಸ್ಟ್ ಸಹ ಮಾಡಿ ಇಟ್ಟಿದ್ದೀನಿ. ಬೇಕಾದ್ರೆ ಒಮ್ಮೆ ಚೆಕ್ ಮಾಡಿ, ಇಷ್ಟ ಆದ್ರೆ ರೆಸಿಪಿಗಳನ್ನ ಟ್ರೈ ಮಾಡಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ. ಈಗ ನಾನು ಒಂದು 1/4 ಕಪ್ ಅಷ್ಟು ಸಾಬುದಾನನ ಓವರ್ ನೈಟ್ ನೆನೆ ಹಾಕಿದ್ದೆ. ಇದು ಈ ರೀತಿಯಾಗಿ ಸ್ವಲ್ಪ ದಪ್ಪ ಆಗಿರುತ್ತೆ. ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸಬ್ಬಕ್ಕಿನೂ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗೆ ಬಹಳ ಒಳ್ಳೇದಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಬೋನ್ಸ್ ಸಹ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಸಬ್ಬಕ್ಕಿ ಸೇವನೆಯಿಂದ. ಈ ಉಪವಾಸದ ಟೈಮ್ ನಲ್ಲಿ ಸಬ್ಬಕ್ಕಿ ಸೇವನೆಯಿಂದ ನಮ್ಮ ದೇಹಕ್ಕೆ ತುಂಬಾನೇ ಪ್ರಯೋಜನವಾಗುತ್ತದೆ. ಅದಲ್ಲದೆ ಇದು ನಮ್ಮ ಬಾಡಿಯನ್ನ ಕೂಲ್ ಆಗಿಡೋಕ್ಕೆ ಸಹ ಸಹಾಯ ಮಾಡುತ್ತದೆ. ಈಗ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಸ್ಟವ್ ಅನ್ನ ಆಫ್ ಮಾಡಿದ್ದೀನಿ. ಈಗ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋಕ್ಕೆ ಬಿಡೋಣ. ಇದು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೂರ್ತಿಯಾಗಿ ಕೂಲ್ ಆಗಿರ್ಬೇಕು. ಈಗ ಇದಕ್ಕೆ ಒಂದು 3/4 ಕಪ್ ನಷ್ಟು ಹಾಲನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿದ್ದೆ. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಇದಕ್ಕೆ ಕಲ್ಸಕ್ಕರೆಯನ್ನಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಬೆಲ್ಲವನ್ನಾದ್ರೂ ಯೂಸ್ ಮಾಡ್ಕೋಬಹುದು. ನಂತರ ಈಗ ನಾವು ಮಾಡಿಟ್ಕೊಂಡಿರುವಂತಹ ಬಾದಾಮ್ ಗೋಂದಿ ಏನಿರುತ್ತಲ್ಲ, ಈಗ ಒಂದು ಕಪ್ ನಲ್ಲಿ ಹಾಕೋಬೇಕಾಗುತ್ತೆ. ಮೊದಲಿಗೆ ಸಬ್ಬಕ್ಕಿ ಮಿಶ್ರಣ ಏನಿರುತ್ತಲ್ಲ ಅದನ್ನ ಹಾಕಿ, ನಂತರ 2 ಸ್ಪೂನ್ ಅಷ್ಟು ಬಾದಾಮ್ ಗೋಂದನ್ನ ಹಾಕಿ, ಮತ್ತೆ ಈ ಸಬ್ಬಕ್ಕಿ ಮಿಶ್ರಣನ ಹಾಕಬೇಕಾಗುತ್ತೆ. ನಂತರ ಮತ್ತೆ 1 ಸ್ಪೂನ್ ಅಷ್ಟು ಬಾದಾಮ್ ಗೋಂದ್ ಜೆಲ್ಲಿಯನ್ನ ಹಾಕ್ತಾ ಇದ್ದೀನಿ.
ನಾನು 1 ಕಪ್ಗೆ 3 ಸ್ಪೂನಷ್ಟು ಬಾದಾಮ್ ಗೋಂದನ್ನ ಯೂಸ್ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡು ವಾರಕ್ಕೆ 3 ಸರಿನಾದ್ರೂ ಕುಡಿಬಹುದು, ಇಲ್ಲ ದಿನಾನಾದ್ರೂ ಕುಡಿಬಹುದು. ಬಟ್ ನೀವು ತುಂಬಾ ಅಂದ್ರೆ ತುಂಬಾನೇ ಕೋಲ್ಡ್ ಆಗ್ಬಿಡುತ್ತೆ ಇದು ಬಾಡಿ, ನೋಡ್ಕೊಂಡು ಕುಡೀರಿ. ನೋಡಿದ್ರಲ್ಲ, ಈಗ ಇದನ್ನ ನೀವು ಒಂದೇ ಸರಿ ಆ ಮಿಶ್ರಣಕ್ಕೆ ಮಿಕ್ಸ್ ಮಾಡಿನೂ ಸಹ ಇಟ್ಕೊಂಡು ಜೊತೆಗೆ ಸರ್ವ್ ಮಾಡಬಹುದು, ಇಲ್ಲ ನೀವು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಸಹ ಕುಡಿಬಹುದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.